ದಿವ್ಯಾ ಏನು ಇವತ್ತು ಅವ್ರ ಅತ್ತೆನ ಒಡವೆ ಎಲ್ಲ ನನಗೆ ಕೊಡು ಅಂತ ಕೇಳ್ತೀನಿ ಅಂತ ಹೇಳ್ತಿದ್ಲು. ಅದು ಏನು ಮಾಡ್ಕೊಂಡ್ಲೋ ಏನು. ಬರಲೇ ಇಲ್ಲ ಹುಡುಗಿ. ನೆನ್ನೆ ಹಂಗಂತ ಹೇಳ್ತಿದ್ಲು, ಬರ್ತೀನಿ ಕಣಮ್ಮ ತಕ್ಷಣ ಅಂತಾನೆ ಹೇಳಿದ್ಲು. ಈಗಿನ ಫೋನ್ ಮಾಡಿದೆ, ಸರಿ ಆಯ್ತು ಬರ್ತೀನಿ ಇರು ಅಂತ ಅಂದ್ಲು. ಯಾವಾಗ ಗೊತ್ತಾಳೋ ಏನೋ. ನನಗಂತೂ ಏನಾಯ್ತು ಅವಳ ಅತ್ತೆ ಏನಂದ್ಲು ಅಂತ ಒಂಥರ ಕುತೂಹಲ ಆಗ್ತೈತೆ. ನಮ್ಮ ದಿವ್ಯನ ಕಂಡ್ರೆ ಸಾಕಮ್ಮನಿಗೆ ತುಂಬ ಪ್ರೀತಿ. ದುಡ್ಡು ಒಡವೆ ಎಲ್ಲನ ನಮ್ಮ ದಿವ್ಯನಿಗೆ ಕೊಡ್ತಾಳೆ ಆ ಸಾಕಮ್ಮ. ಹಂಗಾದ್ರೆ ಸಾಕಪ್ಪ, ನನ್ನ ಪ್ಲಾನು ಸಕ್ಸಸ್ ಆಗುತ್ತೆ. ನಾನು ನಮ್ಮ ದಿವ್ಯನ ಗುಂಡನಿಗೆ ಮದುವೆ ಮಾಡಿಕೊಟ್ಟಿದ್ದೆ. ಆ ಸಾಕಮ್ಮನ ಆಸ್ತಿ ಒಡವೆ ಎಲ್ಲನ ನಮ್ಮ ದಿವ್ಯನಿಗೆ ಸೇರಬೇಕು ಅಂತ. ಅವ್ರು ಹೆಂಗೋ ಅತ್ತಿಮ್ಮ ಅಂಬನು ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಮತ್ತೆ ಬಂದು ಇಲ್ಲೇ ಒಕ್ಕರ್ಸ್ಕೊಂಡೇವೆ. ಎರಡು ಬಂದರೆ ಬರ್ತಾವೆ ಬಿಡು, ಹೋದ್ರೆ ಹೋಗ್ಲಿ. ಈಗ ಒಡವೆ ದುಡ್ಡು ಮಾತ್ರ ನಮ್ಮ ದಿವ್ಯನಿಗೆ ಕೊಡಬೇಕು ಆ ಸಾಕಮ್ಮ. ಮೊದಲೇ ಮದುವೆಗೂ ಮುಂಚೆನೇ ಹೇಳಿದ್ದಾಳೆ, ನನ್ನ ಆಸ್ತಿ ನನ್ನ ಒಡವೆ ಎಲ್ಲನ ನಿನ್ನ ಮಗಳಿಗೇನೆ ಹೆಣ್ಣು ಕೊಟ್ಟು ಮದುವೆ ಮಾಡು ಅಂತನ ಹೇಳಿದ್ಲು. ಈಗೇನಾದರೂ ಕೊಡ್ದಿದ್ರೆ ನಾನೆಂತೂ ಸುಮ್ಮನಿರಲ್ಲ. ದಿವ್ಯಾ ಬಂದೇನೆ, ಏನತ್ತೆ ನಿಮ್ಮ ಅತ್ತೆ ಒಡವೆ ಕೊಟ್ಲಾ ನಿನಗೆ? ಆ ಒಡವೆ ಎಲ್ಲನ ಈ ತಾಂಬರಕ್ಕಿಲ್ವಾ ಇಲ್ಲಿಗೆ ನಮ್ಮನೆಕೇನೆ? ಅಲ್ಲಿ ಕಳ್ಳು ಜಾಸ್ತಿ. ಕೊಟ್ಟ ತಕ್ಷಣ ನಾನು ಮನೆಗೆ ತಗಮ್ಮ ಅಂತ ಹೇಳಿದೆ, ನೀನು ನೋಡಿದ್ರೆ ಬರೀ ಕೈ ಬಂದಿದೆಯಲ್ಲೇ. ಯಾಕೆ ದಿವ್ಯಾ ಮಾತಾಡೆ, ಏನಾಯ್ತು? ನಿಮ್ಮ ಅತ್ತೆ ಕೊಟ್ಲಾ ನಿನಗೆ ಒಡವೆನೆಲ್ಲನ? ಅಯ್ಯೋ ಇಲ್ಲ ಕಣಮ್ಮ, ನನಗೂ ಕೊಡಲಿಲ್ಲ, ರಾಧನ್ಗೂ ಕೊಡಲಿಲ್ಲ. ನಾನು ಕೇಳಿದೆ ನನಗೆ ಕೊಡತ್ತೆ ಅಂತ. ಇಲ್ಲ ರಾಧನು ಕರೆದು ಬರೋಗು ನೋಡೋಣ ಅಂತ ಅಂದ್ಲು. ತಿರ್ಗಾ ರಾಧ ಏನೋ ಮಾಡಿದ್ಲು, ಏನೋ ಕತ್ಯ. ಇಲ್ಲ ಯಾರಿಗೂ ಕೊಡಲ್ಲ ನಾನು ಇವಾಗ, ಇನ್ನೂ ಸ್ವಲ್ಪ ದಿನ ನನ್ನ ಹತ್ರನೇ ಇರಲಿ ಅಂತ ನಾ ಹೇಳಿದ್ಲು ನಮ್ಮ ಅತ್ತೆ. ಏನು ಮಾಡೋದು, ರಾಧನಿಂದ ಎಲ್ಲ ಕೆಲಸ ಕೆಟ್ಟೋಯ್ತು. ರಾಧನ ನಾನು ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಏನು ಮಾಡೋದಮ್ಮ, ಈಗ ನನಗೆ ಒಡವೆ ಸಿಗಲಿಲ್ಲ, ಏನೂ ಇಲ್ಲ. ನನಗಂತೂ ತುಂಬ ಬೇಜಾರಾಗ್ತಿದೆ. ಅಯ್ಯೋ ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಹೌದಾ, ಹಂಗಂದ್ಲಾ? ಮತ್ತು ನನಗೆ ಕೊಡ್ತಾಳೆ ನಮ್ಮ ಅತ್ತೆ ಇವತ್ತು ಒಡವೆನ ಅಂತಿದ್ದಲ್ಲೇ. ಆ ರಾಧ ಎಲ್ಲಿಂದ ಬಂದ್ಲು? ಎಲ್ಲಿ ಬಂದ್ಲ ಏನು ಸುಡುಗಾಡ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಆದರೆ ರಾಧ ಬಂದ ತಕ್ಷಣ ನಮ್ಮ ಅತ್ತೆ ಪ್ಲೇಟೇ ಉಲ್ಟಾ ಮಾಡಿಬಿಡ್ತು. ಅದು ಯಾಕೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಒಡವೆನ ರಾಧ ನೋಡಿದ್ರೆ ಅವಳು ಕೇಳ್ತಾಳೆ ಅಂತ. ಸುಮ್ಮನೆ ಇರು, ಯಾವತ್ತಾದ್ರೂ ಒಂದು ದಿವಸ ನಿನಗೆ ಆ ಒಡವೆ ಸಿಗೋದು. ಒಡವೆ ಎಲ್ಲಿಟ್ಕೊಂಡವಳೆ ನಿಮ್ಮ ಅತ್ತೆ ನೋಡಿದ್ಯಾ? ಹೌದಮ್ಮ, ಒಂದು ಟ್ರೆಜರಿ ಐತೆ ಹಳೇದು, ಅದರೊಳಗೆ ಇಟ್ಕೊಂಡವಳು ನಮ್ಮ ಅತ್ತೆ. ಆದರೆ ಅದ್ರ ಬೀಗನ ಎಲ್ಲೂ ಬಿಡಲ್ಲ, ಸೆರಗಿಗೆ ಗಂಟು ಹಾಕೊಂಡಿರ್ತಾಳೆ ಯಾವಾಗ್ಲೂ. ಹೌದೇನೆ? ಅಯ್ಯೋಯ್ಯೋ. ಮತ್ತೆ ಆ ಒಡವೆ ಯಾವುದೇ ಕಾರಣಕ್ಕೂ ಆ ರಾಧನಿಗೆ ಮಾತ್ರ ಸಿಗಲೇಬಾರ್ದು. ನಿನ್ನ ಮದುವೆ ಮಾಡಿಕೊಟ್ಟಿದ್ದೆ ಒಡವೆ ದುಡ್ಡು ಆಸ್ತಿಗೋಸ್ಕರ. ಅವೇ ಸಿಗ್ಲಿಲ್ಲ ಅಂದ್ರೆ ನಿನ್ನ ಮದುವೆ ಆಗಿದ್ದು ಏನು ಪ್ರಯತ್ನಕ್ಕಿಲ್ದಂಗಾಗುತ್ತೆ. ಹೌದಮ್ಮ, ನನಗೂ ಅದೇ ಚಿಂತೆ ಆಗೈತೆ. ನಮ್ಮ ಅತ್ತೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಯೋಚನೆ ಮಾಡ್ತಾ ಇದ್ದಾಳೆ ಒಡವೆ ಕೊಡೋದಕ್ಕೆ. ಅಲ್ಲ ಅಂತ ಪೆದ್ದನ ಮದುವೆ ಆಗಿದ್ದೀನಿ ನಾನು, ನನಗೆ ಒಡವೆ ಕೊಡೋಕ್ಕಾಗಲ್ವಾ? ಏನಮ್ಮ ನಮ್ಮ ಸಾಕತ್ತೆ ಯಾಕೆ ಅಷ್ಟೊಂದು ಮೀನಾಮೇಷ ಎಣಿಸ್ತಾಯ್ತೋ ಏನು ಸುಡ್ಗಾಡೋ ಗೊತ್ತಿಲ್ಲ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ನಂಬಿದೆನಯ್ಯೋ, ಕಾಪಾಡು ಶ್ರೀ ಸತ್ಯನಾರಾಯಣ. ಇದ್ಯಾಕೆ ಗಂಗಾ ಹಿಂಗೆ ಏನೋ ಹಾಡು ಹೇಳ್ಕೊಂಬತ್ತಾ ಇದ್ದಾಳೆ? ಗಂಗಾ ಏನೈತೆ? ಏನು ಅಂತ ಹೇಳನೆ ದಿವ್ಯಾ. ಅಯ್ಯೋ ನನ್ನ ಸಂಸಾರನೇನೆ ಮೂರಾ ಬಟ್ಟೆ ಆಗ್ತೈತೆ. ನನ್ನ ಸ್ಥಾನನ ಇನ್ನೊಬ್ಳು ಕಿತ್ಕೊಂತಾ ಇದ್ದಾಳೆ. ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನನಗೆ ಸಂಕಟ ಆಗ್ತಿದೆ ಕಣೆ ದಿವ್ಯಾ. ಏನು ಮಾಡೋದು? ಅಂದರೆ ನೀನು ಏನು, ನಿನ್ನ ಮಾತಿನ ಅರ್ಥ ಏನು? ಏನಾಯ್ತು ಹೇಳು ಸರಿಯಾಗಿ. ನನ್ನ ಗಂಡ ಇನ್ನೊಂದು ಮದುವೆ ಆಗೋಕ್ಕೆ ತಯಾರಿ ಮಾಡ್ಕೊತಾ ಇದ್ದಾನೆ ಅಂತ ಅನ್ಸುತ್ತೆ ಕಣೆ ದಿವ್ಯಾ. ಏನು ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ. ನನ್ನ ಕೈಲಿ ಏನೂ ಇಲ್ಲ, ಏನು ಮಾಡೋ ಪರಿಸ್ಥಿತಿಲೂ ನಾನಿಲ್ಲ ಇವಾಗ. ಏನು ಅಂತ ನನಗೆ ತೋರಿಸ್ತಾನೆ ಇಲ್ಲ ಚಂದ್ರಕಯ್ಯ, ನಾನು ಏನು ಮಾಡಲಿ? ಅಲ್ವೇ ನಿನ್ನ ಗಂಡ ಇನ್ನೊಂದು ಮದುವೆ ಆಗ್ತಾನ? ಯಾಕಂತೆ? ಅಲ್ಲ ಮದುವೆ ಆಗ್ತಾನೆ ಅಂತ ಗೊತ್ತಾದ್ರೆ ಆದ್ರೂ ಅಷ್ಟು ಕಾನೂನು ಪ್ರಕಾರ ಅದು ಮಾನ್ಯ ಆಗಲ್ಲ ಅಲ್ವಾ? ಅದು ನಡೆಯೋದಿಲ್ಲ ತಾನೆ ಮದುವೆ? ಅದು ಮದುವೆ ಅಂತ ಅನ್ನಿಸ್ಕೊಳ್ಳೋದು ಇಲ್ಲ ತಾನೆ? ಹೌದು ಗಂಗಾ, ನಿನ್ನ ಗಂಡ ಹಂಗೆಲ್ಲ ಮದುವೆ ಆಗಂಗಿಲ್ವಲ್ಲ, ಕಾನೂನು ಪ್ರಕಾರ ತಪ್ಪು ಅದು. ನೀನು ಕೇಸ್ ಹಾಕಿದ್ರೆ ಆ ಮದುವೆ ಕ್ಯಾನ್ಸಲ್ ಮಾಡ್ತಾರೆ ಕೋರ್ಟಿಂದನ. ಏನೂ ಆಗಲ್ಲ ಬಿಡು. ಹಂಗಲ್ಲ ದಿವ್ಯಾ, ನನಗೆ ಮಕ್ಕಳು ಆಗ್ತಾ ಆಗಲ್ವಲ್ಲ, ಅದಕ್ಕೆ ನನ್ನ ಗಂಡ ಎಲ್ಲಿ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡು ಕರ್ಕೊಬತ್ತಾನೋ ಅಂತ ನನಗೆ ಭಯ ಆಗ್ತಿದೆ. ಅಯ್ಯೋ ನಿನ್ನ ಗಂಡ ಅಂತವನಲ್ಲ ಬಿಡು, ಅಷ್ಟೊಂದು ಧೈರ್ಯನೂ ಇಲ್ಲ ಅವನಿಗೆ. ಅವನು ಯಾಕೆ ನಿನಗೆ ಮಕ್ಕಳಾಗಲ್ಲ ಅಂತ ಇನ್ನೊಂದು ಮದುವೆ ಯಾಕೆ ಆಗ್ತಾನೆ? ಏನು ಅವನೇನಾದ್ರು ಹೇಳಿದ್ನ ನಿನ್ನ ಹತ್ರ ಇನ್ನೊಂದು ಮದುವೆ ಆಗ್ತೀನಿ ಅಂತನಾ? ಹೌದಪ್ಪ, ಮಕ್ಕಳ ಇಲ್ಲ ಅಂದ್ರೆ ಏನಂತೆ? ಏನಾದ್ರು ಅನಾಥಾಶ್ರಮಕ್ಕೆ ಹೋಗಿ ದತ್ತು ಮಗುನ ಒಂದು ತಗೊಂಬಂದು ಸಾಕಿದ್ರೆ ಆಯ್ತಪ್ಪ. ಮಗು ಇಲ್ಲ ಅನ್ನೋ ಕೊರತನೇನೆ ಹೋಗುತ್ತೆ. ಒಂದು ಸಣ್ಣ ಮಗು ತಗೊಂಬರ್ರಿ, ಒಂದು 8 ತಿಂಗಳದ, ಒಂದು ವರ್ಷದೊಳಗುಳ್ದ. ಆವಾಗ ನಿಮಗೂ ಯಾವ ಕೊರತನೆ ಇರಲ್ಲ, ನಿಮ್ಮ ಗಂಡಗೂ ಬೇಜಾರಾಗಲ್ಲ. ಏನು ಮಾಡೋದಕ್ಕ, ನಾನು ಆಡಿದ ಮಾತು ನನಗೆ ಉಲ್ಟಾ ಆಗ್ತಿದೆ ಇವತ್ತು. ನಾನವತ್ತು ದತ್ತು ಮಗುನ ತಗೊಂಬರೋಣ ಅಂತ ಕರ್ಕೊಂಡು ಹೋಗಿದ್ರು ಅನಾಥಾಶ್ರಮಕ್ಕೆ. ಆದರೆ ನಾನವತ್ತು ಒಪ್ಪಲಿಲ್ಲ. ಇಲ್ಲ ನನಗೆ ಆ ಮಕ್ಕಳು ಬೇಡ, ಬೇರೆ ಮಕ್ಕಳನ್ನ ಸಾಕಕ್ಕೆ ನನಗೆ ಇಷ್ಟ ಆಗಲ್ಲ, ನನ್ನ ಮಗುನೇ ಬೇಕು ಅಂತ ಹಠ ಮಾಡಿ ತಗೊಳಕ್ಕೆ ಹೋಗ್ಲಿಲ್ಲ, ತಗೊಂಬ್ಲಿಲ್ಲ. ಕೊನೆಗೆ
ಈಗ ಅದು ನನಗೆ ವಿರುದ್ಧ ಆಗ್ತಾ ಐತೆ. ನಾನು ಅವತ್ತು ತಗೋಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ನನ್ನ ಸಂಕಟ ಯಾರಿಗೆ ಹೇಳ್ಕೊಳ್ಳೋದು ಹೇಳು? ಏನೈತೆ ಈಗ ಅಂತದ್ದು? ಏನಂದ ನಿನ್ ಗಂಡ ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿದ್ನ? ಅದು ಯಾರೋ ಶ್ರುತಿ ಅನ್ನೋಳು ಯಾರೋ ಮದುವೆ ಮತ್ತೆ ಪದೇ ಪದೇ ಹುಡ್ಕೊಂಡ್ ಬರ್ತಾಳೆ ಅಂತ ಹೇಳ್ತಿದ್ದಲ್ಲ, ಅವಳೇನಾದ್ರೂ ಮದುವೆಗಿದ್ವಿ ಆದ್ನೋ ಹೆಂಗೆ? ಹೌದು, ಅವಳು ಬಂದೋದಾಗಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ನಿನ್ನೆ ಮಗು ಆಗದೆ ಇರೋದಕ್ಕೆ ನನ್ನ ಗಂಡ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನೇ ನಿರ್ಧಾರ ಮಾಡಿದೆ ದತ್ತು ಮಗುನ್ ತಗೊಂಬರೋಣ ಅಂತ. ಅವಾಗ ಏನನ್ಬೇಕು ಗೊತ್ತಾ ನನ್ನ ಗಂಡ? ಏನಂದ? ನನಗೆ ಇವಾಗ ದತ್ತು ಮಗಳು ತಗೊಳ್ಳೋ ಆಸೆ ಇಲ್ಲ, ದತ್ತು ಮಗನ್ ತಗೊಂಬಂದ್ರು ನೀನು ಸರಿಯಾಗಿ ನೋಡ್ಕೊಂತೀಯ ಅನ್ನೋದಕ್ಕೆ ನಂಬಿಕೆ ಏನು ಅಂತ ಅಂದ. ನಮಗೆ ಮಕ್ಕಳಾಗಲ್ಲ, ಇನ್ನು ಮುಂದೆ ಎಷ್ಟು ವರ್ಷ ಆದ್ರೂ ನಿನಗೆ ಮಗು ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ದತ್ತು ತಗೊಳ್ಳೋಣ ಅಂತ ಹೇಳ್ಬೇಕಾಗಿತ್ತು. ಹಂಗೆ ನಾನು ಹೇಳಿದ್ದು ದಿವ್ಯಾ, ಇನ್ನು ಮುಂದೆ ನಮಗೆ ಮಕ್ಕಳಾಗಲ್ಲ ಕಣ್ರಿ, ಅನಾಥ ಮಗುನ ಒಂದು ತಗೊಂಬರೋಣ, ನಮಗೂ ಬೇಜಾರಾಗಲ್ಲ, ಮಕ್ಕಳಿಲ್ಲ ಅನ್ನೋ ಕೊರತನೇನು ಹೋಗುತ್ತೆ ಅಂತನ. ಅದಕ್ಕೆ ನನ್ನ ಗಂಡ ಮಗು ಆಗದೆ ಇರೋದು ನಿನಗೆ ನನಗಲ್ಲ ಅಂತ ಹೇಳ್ಬಿಟ್ಟ. ಅಯ್ಯೋ ದೇವ್ರಿ, ಹಂಗನ್ನ ಅಂದ್ರೆ ಅವನ ಮಗು ಆಗುತ್ತೆ ಅಂತನ ಈ ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಬರೋ ಯೋಚನೆ ಐತಾ ಅವನ ತಲೆಯಲ್ಲಿ, ಸೂರ್ಯನ ತಲೆಯಲ್ಲಿ? ಹೇಳಿದ್ಮೇಲೆ ಅದೇ ಅರ್ಥ ತಾನೇ ದಿವ್ಯಾ, ಅದಕ್ಕೆ ನನಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ದಿವ್ಯಾ. ಅಯ್ಯೋ ದೇವ್ರಿ, ಅವನೆಂತವನೇ ನಾಚಿಗೆಟ್ಟವನು, ಆ ಥರ ಹೇಳಕ್ಕೆ ಹಂಗೇನು ಅನ್ಸ್ಲಿಲ್ವಂತ? ಅವನಿಗೆ ಯಾಕೆ ನಾಚಿಕೆ ಆಗುತ್ತಮ್ಮ? ನಾಚಿಕೆ ಆಗಲ್ಲ. ಇವಳು ಅವಾಗ ದತ್ತು ಮಗನ್ ತಂದಿದ್ರೆ ಇವತ್ತು ಅವನು ಈ ತರ ಮಾತೇ ಆಡ್ತಾ ಇರ್ಲಿಲ್ಲ. ಆ ಮಗುನೇನೆ ನನ್ನ ಮಗು ಅನ್ಕೊಂಡು ಸುಮ್ಮನಿರೋನು. ಇವತ್ತು ನೋಡು, ಅಯ್ಯೋ ಏನೇ ಮಾಡ್ತೀಯ ಈಗ? ಈಗ ನಿಮ್ಮಪ್ಪ ಅಮ್ಮಯ್ಯ ನಿಮ್ಮ ಅತ್ತೆ ಮಾವ ಎಲ್ರೂ ಕಲೆ ಹಾಕಿ ಇವಾಗೇನೆ ತೀರ್ಮಾನ ಮಾಡು, ಇನ್ನೊಂದು ಮದ್ವೆ ಆಗಂಗಿಲ್ಲ ಅಂತನ ಹೇಳು. ಆಮೇಲೆ ಹೇಳ್ದೆ ಕೇಳದೆ ಮದ್ವೆ ಗಿದ್ವೆ ಮಾಡ್ಕೊಂಡು ಬಂದ್ಬಿಟ್ಟಾನು ನಿನ್ ಗಂಡ. ಯಾವ್ದಕ್ಕೂ ಈಗ್ಲೇ ಎಚ್ಚೆತ್ಕೋ. ಬಿಡು, ಹೇಳವನೇ ಹೇಳಿದ ತಕ್ಷಣ ಏನ್ ಮದ್ವೆ ಮಾಡ್ಕೊಂಬರಲ್ಲ ಅಂತನ. ನೀನೇನಾದ್ರೂ ಮಾಡಿದ್ರೆ ಗ್ಯಾರಂಟಿ ನಿನ್ಗೆ ಸೌತಿ ಕರ್ಕೊಂಬರ್ತಾನೆ ಆ ಸೂರ್ಯ. ಅಯ್ಯೋ ಯಾಕೆ ದಿವ್ಯ ಹಿಂಗೆ ಎದುರಿಸ್ತಾ ಇದೀಯಾ? ಈಗ ನಾನು ಏನ್ ಮಾಡ್ಲಿ? ಎದುರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ನಿನ್ ಸ್ಥಾನ ಭದ್ರವಾಗಿರ್ಬೇಕು ಅಂದ್ರೆ ಸೂರ್ಯ ಇನ್ನೊಂದು ಮದ್ವೆ ಆಗ್ಬಾರ್ದು. ಅದಕ್ಕೆ ನಾನು ಏನ್ ಮಾಡ್ಲಿ ಈಗ? ನಾನು ಹೊತ್ತು ಕರ್ದು ಎಷ್ಟೆಷ್ಟೋ ಗೋಳಾಡ್ದೆ ಮಗುನ್ ತಗೊಂಬರೋಣ ಅಂತ. ಇವಾಗ ನನ್ ಗಂಡನೇ ಹೋಗ್ತಾ ಇಲ್ಲ ಮಗುನ್ ತಗೊಂಬರಕ್ಕೆ. ಏನ್ ಮಾಡ್ಲಿ ಹೇಳು? ಏನ್ ಮಾಡ್ಲಿ ಅಂತ ಸುಮ್ಮನಿದ್ರೆ ನಿನ್ ಗಂಡನ ನೀನು ಕಳ್ಕೋಬೇಕಾಗುತ್ತೆ. ನೀನು ಡೈವರ್ಸ್ ಕೊಡ್ತೀಯೇನು ನಿನ್ ಗಂಡಗೆ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಾನಂತೂ ಡೈವರ್ಸ್ ಕೊಡಲ್ಲ. ಡೈವರ್ಸ್ ತಗೊಂಡು ಯಾಕೆ ಸುಮ್ಮನೆ ಆಮೇಲೆ ಊರಾಗ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ನನಗಂತೂ ಡಿವರ್ಸ್ ಅಂದ್ರೆ ಇಷ್ಟನೇ ಆಗಲ್ಲ. ನೀನು ಡೈವರ್ಸ್ ತಗೊಂಡು ಎಷ್ಟೆಲ್ಲ ಅನುಭವಿಸ್ತೆ, ಎಷ್ಟೆಲ್ಲ ಆಡ್ಕೊಳ್ಳೋರು ನಮ್ಮೂರಿನ ಹೆಂಗಸರು ಎಲ್ಲನ. ದಿವ್ಯಾ, ಹೌದು, ಮತ್ತೆ ಡೈವರ್ಸ್ ತಗೊಂಡು ಒಂಟಿ ಆಗಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇಷ್ಟುನು ಮರ್ಯಾದೆ ಕೊಡಲ್ಲ ಕಣೆ ಗಂಗಾ. ಅದಕ್ಕೆ ನಾನು ನಮ್ಮ ದಿವ್ಯನಿಗೆ ಪೆದ್ದನೋ ಗುದ್ದನೋ ಎಂತನೋ ಒಬ್ಬನ ಅಂತ ಗಂಟು ಹಾಕಿದ್ದು ಇವಾಗ ಆ ಸಾಕಮ್ಮನ ಮಗುಗೆ. ಈಗ ನೋಡು, ನಮ್ಮ ದಿವ್ಯನಿಗೆ ಎಲ್ಲರೂ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ನಿನ್ ಜೀವನಾನು ಆ ಥರ ಮಾಡ್ಕೊಮಕ್ ಹೋಗ್ಬೇಡ. ಈಗ್ಲೇನೆ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಪಂಚಾಯತಿ ಮಾಡಿ ಹಿಂಗೆಲ್ಲನ ಮಾಡ್ತಾ ಇದ್ದಾನೆ ನಿನ್ ಮಗ ಅಂತನ ಅವ್ರ ಅಪ್ಪ ಅಮ್ಮನ ಕೇಳ್ರಿ, ನಿಮ್ಮ ಅತ್ತೆ ಮಾವನ್ನ. ಹಿಂಗೆಲ್ಲ ಹೇಳ್ತಾ ಇದ್ದಾನೆ, ಇನ್ನೊಬ್ಳನ್ ಮದ್ವೆ ಆಗ್ತೀನಿ ಅಂತಾನ ಅಂತ ಕಲೆ ಹಾಕು. ಹೌದಾ ಆಂಟಿ, ಸರಿ ಆಯ್ತು. ಈಗಲೇ ನಾನು ನಮ್ಮ ಅಮ್ಮ ಅಪ್ಪಗೆ ಹೇಳ್ತೀನಿ ಈ ವಿಷಯನ. ಸುಮ್ಮನೆ ಬಿಟ್ರೆ ಆಗಲ್ಲ. ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಅದೇ ಚಿಂತೆ ಆಗುತ್ತೆ. ಅವತ್ತು ಬೇರೆ ಕನ್ಸಲ್ಲಿ ಅದು ಶ್ರುತಿನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದ. ಅದಕ್ಕೂ ನನಗೆ ಭಯ ಆಗ್ತಿದೆ. ಹೋಗು, ಈಗಲೇ ನಿಮ್ಮ ಅಮ್ಮ ಅಪ್ಪಗೆ ಹೇಳಿ ಪಂಚಾಯತಿ ಮಾಡ್ಕೊಂಡು ಏನಾದರೂ ಒಂದು ತೀರ್ಮಾನ ಮಾಡು. ದತ್ತು ಮಗನ್ ತಗಮನ, ಇಲ್ಲಾಂದ್ರೆ ಇನ್ನೊಂದು ಮದುವೆ ಆಗಕ್ಕೆ ನಾನಂತೂ ಒಪ್ಪಲ್ಲ ಅಂತನ ಕಡ್ಡಿ ಎರಡು ತುಂಡಾಗಂಗೆ ಹೇಳ್ಬಿಡು ಒಂದೇ ಸಲ. ನಿಮ್ಮ ಅಪ್ಪ ಅಮ್ಮಗೂ ಹೇಳು, ಅವ್ರನ್ನ ಸರಿಯಾಗಿ ಭಯ ಕೇಳು. ನಿಮ್ಮ ಅತ್ತೆ ಮಾವನ್ನ ಕೇಳು. ಸರಿ ಅಕ್ಕ, ಆಯ್ತು, ಬರ್ತೀನಿ ನಾನು. ಏನಮ್ಮ ಇದು ಹಿಂಗೆ ಈ ಗಂಗನ್ ಜೀವನ? ಅಲ್ಲ, ಇವಳು ಅವನು ಲವ್ ಮಾಡಿ ಮದ್ವೆ ಆದ್ರು, ಮನೆಯವ್ರು ಒಪ್ತಿದ್ರು. ಅವ್ರ ಅತ್ತಿಗೆ ಇದ್ದಾಳಲ್ಲ ಕವಿತಾ, ಅವಳೇ ಒಪ್ಸಿ ಮದ್ವೆ ಮಾಡಿದ್ಲು. ಈಗ ನೋಡಿರಿ ಇವಳಿಗೇನೆ ಡೈವರ್ಸ್ ಕೊಡಂಗಿದ್ದಾನೆ ಅವನು. ಇನ್ನೇನೆ ಮದ್ವೆ ಆದ್ಮೇಲೆ ಮಗು ಆಗಿತ್ತು. ಮಗುನ ಎತ್ತು ಗಂಡನ್ನ ಸಂತೋಷ ಪಡಿಸೋದ್ ಬಿಟ್ಟು ಇವಳೆ ಅಭಾಷನ್ ಮಾತ್ರ ನುಂಗಿ ಅಭಾಷನ್ ಮಾಡ್ಕೊಂಡ್ರೆ ಅವ್ನಿಗೆ ಸಿಟ್ಟು ಬರ್ದಂಗಿರುತ್ತಾ? ಅದಕ್ಕೆ ಇವಳನ್ನ ಇವಾಗ ಅವನು ಸರಿಯಾಗಿ ಎಂಟಿ ಅಂತ ನೋಡ್ಕೊಂಬಲ್ಲ ಅನ್ಸುತ್ತೆ. ಇವರಿಬ್ರು ಮಧ್ಯೆ ಬಿರುಕು ಬಂದೈತಿ. ಏನ್ ಮಾಡಕ್ಕಾಗಲ್ಲ, ಬಾ ಒಳಗೆ ಹೋಗೋಣ ನಾವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.